ಗುಡ್ ಮಾರ್ನಿಂಗ್. ನಾನು ನಿಮ್ಮ ವೀಣಾ ಹೂಗಾರ್. ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಕರೆದಾರ, ಆಮೇಲೆ SSC GD ಕಾಲ್ಫಾರ್ಮ್ ಆಗ್ತದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದಂಥ ಪ್ರಚಲಿತ ಘಟನೆಗಳನ್ನು ಚರ್ಚಿಸುತ್ತಿದ್ದೇವೆ. ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಭಾರತ ಸರ್ಕಾರ ಯಾವಾಗ ನೇಮಕ ಮಾಡಿತು ಅಂದರೆ ಜೂನ್ 13, 2026ರಂದು ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಭಾರತೀಯ ಸೇನೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದನ್ನು ನಾವು ನೋಡ್ತೀವಿ. ಅವರು ಜೂನ್ 30, 2026ರಂದು ಜನರಲ್ ಉಪೇಂದ್ರ ದ್ವಿವೇದಿ ಅವರಿಂದ ಅಧಿಕಾರ ಪಡೆದುಕೊಂಡಿದ್ದನ್ನು ನೋಡ್ತೀವಿ. ಆಗಸ್ಟ್ 2028ರವರೆಗೆ ಸೇವೆ ಸಲ್ಲಿಸಿದ್ರು. ಇವರು ಯಾರಪ್ಪ ಅಂದ್ರೆ ದ್ವಿವೇದಿ ಅವರು. ಆಮೇಲೆ ನೆಕ್ಸ್ಟ್ ಇವರು ಧೀರಜ್ ಸೇಠ್ ಅವರು ಪ್ರಸ್ತುತ ಸೇನಾ ಸಿಬ್ಬಂದಿಯಾಗಿ ಉಪಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು 1986ರಲ್ಲಿ ಅರ್ಮುಡಾ ಕ್ರಾಪ್ಗಾಗಿ ನಿಯೋಜಿಸಿದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಜಾಗತಿಕ ಶಾಂತಿ ಸೂಚ್ಯಂಕ. ಜಾಗತಿಕ ಶಾಂತಿ ಸೂಚ್ಯಂಕವನ್ನು ವರ್ಷ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಪ್ರಥಮ ಯಾವ್ದು ಬಂದದಂದ್ರೆ 19 ವರ್ಷ ವಿಶ್ವದಲ್ಲಿ ಅತ್ಯಂತ ಶಾಂತಿಯುತ ದೇಶವೊಂದು ಐರ್ಲ್ಯಾಂಡ್. ಸತತವಾಗಿ 19 ವರ್ಷ ಬಂದಿದೆ. ಹೆಂಗಪ್ಪ ಅಂದ್ರೆ ಸಾಮಾಜಿಕ ಭದ್ರತೆ, ಸಂಘರ್ಷ ಮತ್ತು ಮಿಲಿಟರೀಕರಣ ಸೇರಿದಂತೆ 23 ಸೂಚ್ಯಂಕಗಳ ಆಧಾರದ ಮೇಲೆ 163 ದೇಶಗಳನ್ನು ಮೌಲ್ಯಮಾಪನ ಮಾಡಲಾಗ್ತದೆ. ಈ ವರದಿಯ ಪ್ರಕಾರ ಸತತ 12 ವರ್ಷವೂ ಜಾಗತಿಕ ಶಾಂತಿ ಕುಸಿದಿದೆ ಮತ್ತು ವಿಶ್ವಾದ್ಯಂತ 61 ಸಕ್ರಿಯ ಸಂಘರ್ಷಗಳಾಗಿವೆ. ಅಂದರೆ ನಾವು ಜಾಗತಿಕ ಶಾಂತಿ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಬಿಡುಗಡೆ ಮಾಡ್ಯದ. ಇದನ್ನು ಯಾರು ಬಿಡುಗಡೆ ಮಾಡ್ತಾರಂತ ಕೇಳಿದ್ರೆ IGPI ಅಂತ ಹೇಳಬೇಕು. ಆಮೇಲೆ ಯಾವ ದೇಶ ಸತತವಾಗಿ ವಿಶ್ವ ಶಾಂತಿಯುತ ಕಾಪಾಡ್ಕೊಂಬಂದದಂದ್ರೆ 19 ವರ್ಷ. ಆಮೇಲೆ ಎಷ್ಟನೇ ಸೂಚ್ಯಂಕದ ಆಧಾರದ ಮೇಲೆ ಎಷ್ಟು ಸೂಚಕಗಳು ಅಂದರೆ 23. ಎಷ್ಟು ದೇಶಗಳ ಮೇಲೆ ಮಾಡ್ತಾರಂದ್ರೆ 163 ದೇಶಗಳು. ನೆಕ್ಸ್ಟ್ ಇದನ್ನು ಪರಿಸರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಫ್ಯಾಕ್ ವ್ಯವಸ್ಥೆ ಅಂಥೇಳಿ ಕೇರಳವು ಭಾರತದ ಮೊದಲ ನ್ಯಾಯಾಂಗ ಸಂಯೋಜಿತ ಫ್ಯಾಕ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಇದು ಏನಪ್ಪ ಅಂದ್ರೆ ಹಗೆತನದ ಚಟುವಟಿಕೆ ವಾಚ್ ಕರ್ನಲ್ ವನ್ಯಜೀವಿ ಅಪರಾಧ ನಿರ್ವಹಣಾ ವ್ಯವಸ್ಥೆಯನ್ನು ನ್ಯಾಯಾಂಗದೊಂದಿಗೆ ಡಿಜಿಟಲ್ ಆಗಿ ಸಂಯೋಜನೆ ಮಾಡಿದ್ದು ಯಾವುದಂದ್ರೆ ಕೇರಳ ಭಾರತದ ಮೊದಲ ರಾಜ್ಯವಾಗಿದೆ. ಈ ಕ್ಲೌಡ್ ಆಧಾರಿತ ವ್ಯವಸ್ಥೆಯು ವನ್ಯಜೀವಿ ಅಪರಾಧಿಗಳು ಮತ್ತು ವನ್ಯಜೀವಿ ಸಾವುಗಳಿಗೆ ಸಂಬಂಧಿಸಿದ ಡೇಟಾವನ್ನು ಕೇಂದ್ರೀಕರಿಸಿ ಇದು ಈ ಕೋರ್ಟ್ ಏಕೀಕರಣದ ಮೂಲಕ ಜಿಲ್ಲಾ ನ್ಯಾಯಾಲಯ ನಿರ್ವಹಣಾ ವ್ಯವಸ್ಥೆಯನ್ನು ಸಂಪರ್ಕಿಸಿದ್ದನ್ನು ನಾವು ನೋಡ್ತೀವಿ.